ಒಂದು ವಿಚಾರವನ್ನು ನಾವು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು. ಏನು ಅಂತಂದರೆ, ಈ ವರ್ಷದ ದಸರಾ ಮಹೋತ್ಸವ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಕಲ್ಮಠದ್ದು. 50 ವರ್ಷಗಳಿಂದ ಏನು ನಮ್ಮ ಗುರುಗಳು ಪ್ರಾರಂಭ ಮಾಡಿದ್ರಲ್ಲ, ಅವತ್ತಿಂದ ಈ ವರ್ಷದ 50ನೇ ವರ್ಷದ ಮುಂದೆನೂ ಕೂಡ ನಾವು ಪ್ರತಿ ವರ್ಷ ದಸರಾ ಪ್ರಾರಂಭ ಮಾಡೋದು ಎಲ್ಲಿ ಅಂತಂದರೆ, ತುಳಜಾಪುರ ದೇವಿಗೆ ಹೋಗಿ ಅಲ್ಲಿ ನಡ್ಕೊಂಡು ಅಲ್ಲಿಂದ ಕಾಯಿ ತಂದು ಇಲ್ಲಿ ಬಂದು ಘಟಸ್ಥಾಪನೆ ಮಾಡಿದಾಗ ಮಾತ್ರ ನಮ್ಮ ದಸರಾ ಚಾಲೂ ಆಗ್ತದೆ. ಯಾಕೆ ಅಲ್ಲಿ ಹೋಗಿ ಬರ್ತೇವೆ ಅಂತಂದರೆ, ಒಂದು ಸಲ ಗುರುಗಳು 20ನೇ ವರ್ಷಕ್ಕೋ ಏನೋ ಭಾಳ ದೊಡ್ಡ ಜ್ವರ ಬಂದಿತ್ತಂತೆ, ಕಾಯಿಲೆ ಬಂದಿತ್ತಂತೆ, ಹೋಗ್ಲಿಕ್ಕೆ ಆಗಲಿಲ್ಲಂತೆ. ಆಗ ಕನಸಿನಲ್ಲಿ ಬಂದು, ಯಾಕಪ್ಪ ತಪ್ಪಿಸ್ಬಿಟ್ಟೆಲ್ಲ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡು ಗುರುಗಳಿಗೆ ಕರೆದಿದ್ಲಂತೆ ತುಳಜಾಭವಾನಿ. ಜ್ವರ ಬಂದಿದ್ರು ಕೂಡ ಹೋಗಿ ದರ್ಶನ ಮಾಡಿಕೊಂಡು ಕಾಯನ್ನು ತಗೊಂಡು ಬರುವಂತಹ ಒಂದು ಪ್ರತೀತಿಯನ್ನು ನಮ್ಮ ದೊಡ್ಡ ಗುರುಗಳು ಹಾಕ್ಕೊಂಡು ಈ ವರ್ಷನೂ ಕೂಡ ಅದೇ ಪ್ರತೀತಿ. ಎಲ್ಲಿ ತನ ಮಾನ್ವಿ ಕಲ್ಮಠದ ದಸರಾ ಇರ್ತದೆ ಅಲ್ಲಿ ತನೂ ಕೂಡ ತುಳಜಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಕಾಯಿ ಬಂದು ತಂದು ಇಲ್ಲಿ ಘಟಸ್ಥಾಪನೆ ಮಾಡಿದಾಗ ಮಾತ್ರ ಆ ದಸರಾ ಪ್ರಾರಂಭ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇನ್ನು ಎರಡನೇ ವಿಚಾರ ಏನು ಅಂತಂದರೆ, ನಾನು ಕುಂಭಮೇಳಕ್ಕೆ ಹೋಗಿದ್ದೆ. ಕುಂಭಮೇಳಕ್ಕೆ ಹೋದಾಗ ಕುಂಭ ತೀರ್ಥ ಸ್ನಾನ ಮಾಡಿ ಹೊರಗೆ ಬರ್ತಿದ್ವಿ. ನಾವು ಕಲ್ಲೂರು ಅಜ್ಜವರು ಹೋಗಿದ್ವಿ. ಹೋಗಿ ವಾಪಸ್ ಬರ್ತಿರ್ಬೇಕಾದ್ರೆ ಶಂಕರಾಚಾರ್ಯರ ಗತೆ ಕುತ್ಕೊಂಡಿದ್ರು ಒಬ್ಬರು ಸಾಧುಗಳು. ಯಾವುದೇ ಥರವಾದಂಥ ಅಪೇಕ್ಷೆ ಇಲ್ಲ, ಯಾವುದೇ ದುಡ್ಡಿನ ಹಂಬಲಿಲ್ಲ, ಯಾವುದೇ ವ್ಯಕ್ತಿಗಳು ಹೌದು ಅಂತನೂ ಇಲ್ಲ ಅಲ್ಲ ಅಂತನೂ ಇಲ್ಲ. ಜಪ ಮಾಡ್ತಾ ಶಿವನ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಒಬ್ಬ ಪತ್ರಕರ್ತ ಬಂದು ಅವ್ರ ಮುಂದೆ ಮೈಕ್ ಇಡ್ತಾನೆ. ಎಷ್ಟು ವರ್ಷ ಅಜ್ಜರ ನೀವು ಸಾಧುಗಳೇ ಅಂತ ತಿಳ್ಕೊಂಡು ಮೈಕ್ ಹಿಡಿತಾನೆ ಅವ. ಮೈಕ್ ಹಿಡ್ದಾಗ ಆ ಸಾಧುಗಳು ಹೇಳ್ತಾರೆ, ನನಗೆ 90-92 ಆಗಿರಬೇಕು ಕಂದ ಅಂತ ಹೇಳ್ತಾರೆ. ಹೇಳಿದಾಗ, ಸರೇ ನೀವು ಬ್ರಹ್ಮಚಾರಿಗಳ? ಹೌದಪ್ಪ. ನೀವು ಸಾಧುಗಳ? ಸನ್ಯಾಸಿಗಳಲ್ಲ, ನಾನು ಬ್ರಹ್ಮಚಾರಿ ಅಷ್ಟೇ ಅಂತ ಹೇಳ್ತಾರೆ ಅವರು. ಹೇಳಿದ ತಕ್ಷಣ ಸಾಧುಗಳಿಗೆ ಪ್ರಶ್ನೆ ಮಾಡ್ತಾರವರು. ಏನಂತ ಪ್ರಶ್ನೆ ಮಾಡಬೇಕು, ಏನೋ ಒಂದು ದೊಡ್ಡ ಪ್ರಶ್ನೆ ಮಾಡ್ತಾರಂತ ನಾನು ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೆ. ಆದರೆ ಆ ಪತ್ರಕರ್ತ ಏನಂತ ಕೇಳ್ತಾನಂತಂದರೆ, ಅಲ್ಲ ಬ್ರಹ್ಮಚಾರಿಗಳೇ, ನೀವು ಲಗ್ನ ಯಾಕಾಗಿಲ್ಲ ಅಂತ ತಿಳ್ಕೊಂಡು ಕೇಳ್ದವ. ಕೇಳಿದ ತಕ್ಷಣ ಸಾಧುಗಳು ಎಂಥ ಉತ್ತರ ಕೊಡಬೇಕು, ನನಗೆ ಮರ್ತೋಯ್ತು ಅಂತಂದರು ಅವರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಮರ್ತೋಗಷ್ಟು ಗಾಢವಾದಂಥ ರೀತಿಯಲ್ಲಿ ಶಿವನನ್ನು ಪೂಜಿಸಿದ್ರು, ಧರ್ಮಕ್ಕೋಸ್ಕರ ತಮ್ಮ ಬದುಕನ್ನು ಸವಿಸಿದ್ರಲ್ಲ ಅಂತ ಎಷ್ಟು ಜನರಿದ್ದಾರೆ ನಮ್ಮ ಧರ್ಮದಲ್ಲಿ ಹಾಗೆ ಅಂತ. ನಮ್ಮ ಧರ್ಮ ಉಳಿವಿಗಾಗಿ, ನಮ್ಮ ಧರ್ಮದ ಬೆಳವಣಿಗೆಗಾಗಿ, ದೇಶದ ಅಸ್ತಿತ್ವಕ್ಕಾಗಿ ಇಡೀ ಜೀವನವನ್ನು ಸವಿಸಿರುವಂಥ ಆ ದೊಡ್ಡ ದೊಡ್ಡ ಸಾಧಗಳನ್ನು ನೋಡಿದರೆ ಬಹುತೇಕ ಬಹಳ ಬೆರಗು ಉಂಟಾಗ್ತದೆ ಜೀವನದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗುವಂಥ ಒಂದು ಪರಿಸ್ಥಿತಿ ಏರ್ಪಟ್ಟಿದೆ. ನಾವು ಭಾಳ ಮಾತಾಡೋದಿಲ್ಲ, ಸಮಯ ಭಾಳ ಆಗಿದೆ. ಒಂದು ವಿಚಾರವನ್ನು ಹೇಳ್ಬೋದು ನಾವು, ಶತ್ರುಗಳೇನಿದ್ದಾರಲ್ಲ, ಹೊರಗೆಷ್ಟಿದ್ದಾರೆ ಒಳಗೂ ಅಷ್ಟೇ ಇದ್ದಾರೆ, ಮತ್ತು ನಮ್ಮೊಳಗೂ ಇದ್ದಾರೆ. ಈ 3 ಜನ ಶತ್ರುಗಳನ್ನು ಎದುರಿಸುವಂಥ ರೀತಿಯಲ್ಲಿ ನಾವು ಹಿಂದೂ ಸಮಾಜದವರು ಒಗ್ಗಟ್ಟರಾಗಬೇಕು. ಅಸ್ಪೃಶ್ಯತೆಯನ್ನು ಮೊದಲು ಹೊಡೆದಾಕಬೇಕು, ಜಾತೀಯತನ ಮೊದಲು ಹೊಡೆದಾಕಬೇಕು, ಮೇಲು ಕೀಳನ್ನು ಮೊದಲು ಹೊಡೆದಾಕಬೇಕು. ನೀನು ಗುಡಿಯಾಗ ಪ್ರವೇಶ ಇದ್ದೀ, ನೀನು ಗುಡಿಯಾಗ ಪ್ರವೇಶ ಇಲ್ಲ ಅನ್ನುವಂಥ ಆ ಭೇದ ಭಾವ ಮನಸ್ಸಿನಿಂದ ಮತ್ತು ಊರಿಂದ, ಇಡೀ ದೇಶದಿಂದ ಅದು ಹೋಗಬೇಕು. ಅಂದಾಗ ಮಾತ್ರ ನಾವು ಗಟ್ಟಿ ಆಗ್ತೀವಿ. ಒಟ್ಟಾರೆ ನೀವು ಎಲ್ಲಿಯೂ ಕೂಡ, ಸರ್ಕಾರ ಹೇಳುತ್ತೆ ಇದು ಸೆಕ್ಯುಲರ್ ದೇಶ ಅಂತ, ಆದರೆ ಶಾಲೆಗಳಲ್ಲಿ ನಿನ್ನ ಜಾತಿ ಕಾಲಮನ್ನು ಬರಿ ಅಂತ ತಿಳ್ಕೊಂಡು ಕೊಡಿತದೆ. ನಾವು ತಿಳ್ಕೋಬೇಕು, ಎಲ್ಲ ಪಕ್ಷಗಳೇನಿದ್ದಾವಲ್ಲ ಇವು ಯಾವೂ ಕೂಡ ನಮ್ಮನ್ನು ಉದ್ಧರಿಸುವುದಿಲ್ಲ. ಅವರು ಉದ್ಧಾರಕ್ಕಾಗಿಯೇ ಇದ್ದಾವೆ ಅವು ಎಲ್ಲ ಪಕ್ಷಗಳು. ಅವರ ಅಧಿಕಾರಕ್ಕೋಸ್ಕರವಾಗಿ ನಮ್ಮನ್ನು ಬಳಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ತಾಳಕ್ಕೆ ಕುಡಿದಾಡ್ದಂಗೆ ನಮ್ಮ ಧರ್ಮವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಹೇಗೆ ಒಗ್ಗಟ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಬೇಕು. ನಾವು ಒಂದು ಪಕ್ಷಕ್ಕೆ ಸೀಮಿತ ಆಗಬಾರದು. ಇಡೀ ಭಾರತ ದೇಶ ನನ್ನ ದೇಶ, ಆ ದೇಶವನ್ನು ವಿಶ್ವಗುರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚಿಸಬೇಕೇ ವಿನಃ ನಾವೊಂದು ಪಕ್ಷಕ್ಕೆ ಜೊತೆ ಬೀಳುವಂಥ ವ್ಯಕ್ತಿಗಳು ಆಗಬಾರದು ಅನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇವೆ ನಾವು. ಇನ್ನು ಒಬ್ಬವ
ನಾನು ನಿನ್ನೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ. ಅಲ್ಲೊಬ್ಬವ ಯಾರೋ ನಾನು OIC ಗುಲಾಮ ಅಂತ ತಿಳ್ಕೊಂಡು 15 ನಿಮಿಷ ನೆನಪೈತಿಲ್ಲ ನಿಮಗೆ ಅಂತ ತಿಳ್ಕೊಂಡು ಭಾಷಣ ಮಾಡ್ತಿದ್ದವ. ಅಂಥವನಿಗೆ ಹೇಳಬೇಕಾದದ್ದು ಏನು ಅಂತಂದರೆ, ಅವ್ನು ಕರ್ಕೊಂಡೋಗಿ ಕುಂಭಮೇಳದಲ್ಲಿ ಹೋಗಿ ಬಿಡಬೇಕು. ಕೇವಲ 47 ದಿವಸದಲ್ಲಿ 60 ಕೋಟಿ ಜನ ಹಿಂದೂಗಳಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ದುಡ್ಡು ಹಂಚ್ಲಿಕ್ಕೆ ಕರೆದಿಲ್ಲ ಯಾರು, ಅಲ್ಲಿ ಯಾವುದೇ ಥರವಾದಂತಹ ಸೌಲಭ್ಯಗಳು ಬಿಟ್ಟು ಭಾಗ್ಯಗಳನ್ನು ಕೊಡಲಿಕ್ಕೆ ಕರೆದಿಲ್ಲ. ಕೇವಲ ಹಿಂಗ ಕುಂಭಮೇಳ ನಡೆದಿದೆ, 144 ವರ್ಷಗಳ ಗ್ರಹಗತಿಗಳೆಲ್ಲವೂ ಒಂದೇ ಸಾಲಿನಲ್ಲಿ ಕೂಡ್ತವೆ ಅಂತ ಗೊತ್ತಾಗಿದ್ದಕ್ಕೆ ಎಲ್ಲೆಲ್ಲಿದ್ರೂ ಗೊತ್ತಿಲ್ಲ ನಾಗಸಾಧುಗಳು ಬಂದಿದ್ದಾರೆ, ಎಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ ಎಲ್ಲ ಹಿಂದೂ ಸಮಾಜದ ಭಕ್ತರಲ್ಲಿ ಬಂದಿದ್ದಾರೆ. ಯಾಕೆ ಅಂತಂತಂದರೆ ಅದು ಭಕ್ತಿ ಪಥ, ಅದು ಹಿಂದೂ ಪಥ, ಹಾಗಾಗಿ ಬಂದಿದ್ದಾರೆ. ಇಂಥ ಥರವಾದಂಥ ಹೇಳಿಕೆಗಳು ಕೊಡುವುದು ಯಾವ ಪಕ್ಷದ ಅಧ್ಯಕ್ಷನಿಗೂ ಮತ್ತು ಯಾವ ಪಕ್ಷದ ಮುಖಂಡನಿಗೂ ಶೋಭೆ ಅಲ್ಲ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು. ಒಗ್ಗಟ್ಟು ಇದು ನಿರಂತರವಾಗಿರಬೇಕು. ಮನಸ್ಸಿನಲ್ಲಿ ಜೊತೆಯಾಗಿ ನಾವೆಲ್ಲರೂ ಕೂಡ ಹೋಗಬೇಕು. ಹೆಚ್ಚಾಗಿ ನಾವು ಪ್ರತಿದಿನ ದೇವಸ್ಥಾನದಲ್ಲಿ ಕಲಿಬೇಕು. ಮಧ್ಯಾಹ್ನ, ಸಂಜೆ, ಬೆಳಿಗ್ಗೆ ಯಾವಾಗ ಸಾಧ್ಯ ಆಗುತ್ತೋ ಅಷ್ಟು ನಾವು ಕಲಿಯುವಂಥ ವ್ಯಕ್ತಿತ್ವ ಆದರೆ ಮಾತ್ರ ಒಬ್ರಿಗೊಬ್ರು ಪರಿಚಯ ಆಗ್ತೀವಿ, ಒಬ್ಬರ ಕಷ್ಟಕ್ಕೊಬ್ಬರು ಆಗ್ತೀವಿ. ಹಾಗಾಗಿ ನಾವು ಸ್ವಾಮಿಗಳು ಚಿಗಲ್ಪರಿ ಅಜ್ಜರು ಮತ್ತು ಬಹಳಷ್ಟು ಯುವ ಸ್ವಾಮಿಗಳೆಲ್ಲ ಇದ್ದೀವಿ. ನಮ್ಮನ್ನು ನೀವು ಬಳಸ್ಕೋಬೇಕು. ಅಜ್ಜರ ಬರ್ರಿ ಅಂತ ತಿಳ್ಕೊಂಡು ಹೇಳಬೇಕು. ನಾವು ಕೇಳಲ್ಪಟ್ಟಿದ್ದೇವೆ ಮತಾಂತರ ಬಹಳ ಆಗ್ತಾ ಇದೆ ಅಂತ. ಸಾಕಷ್ಟು ಆಮಿಷಗಳನ್ನು ಒಡ್ಡಿ ಬೇರೆ ಬೇರೆ ರೀತಿಯಾದಂಥ ಮತಾಂತರಗಳು ಆಗ್ತಾ ಇದೆ ಅಂತ. ಹಾಗಾಗಿ ಅದನ್ನು ತಡೆಗಟ್ಟಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಯಾರನ್ನೂ ಕೂಡ ನಿನ್ನ ಕೀಳು ಜಾತಿಯವನು ಅನ್ನುವಂಥ ಭಾವ ಬಲ್ಲಾರ್ದಂಗೆ ಅವನ್ನ ನಾವು ಅಪ್ಪಿಕೊಂಡಾಗ ಮಾತ್ರ ಅವನ ಮನಸ್ಸು ನಮ್ಮ ಧರ್ಮದಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನು ನೀವು ಬಳಸ್ಕೋಬೇಕು, ಕರ್ಕೊಂಡು ಹೋಗಬೇಕು. ನಾವು ಇಲ್ಲ ಅಂತಂತಂದರೆ ಸೋಂಬೇರಿಗಳಾಗುವಂಥ ಸಾಧ್ಯತೆ ಇದೆ. ನೀವು ಕರ್ಕೊಂಡು ಹೋಗಬೇಕು. ಧಾರ್ಮಿಕ ಇರಲಿ, ಸಂಘಟನೆ ಇರಲಿ, ಎಲ್ಲದಕ್ಕೂ ನಮ್ಮನ್ನು ಕರ್ಕೊಂಡು ಹೋಗಿ ನೀವು ಸಂಘಟಿಸುವಂತಹ ಕೈಂಕರ್ಯ ನಿಮ್ಮಿಂದ ಆಗಬೇಕು. ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿವಾಜಿ ಮಹಾರಾಜರ ತ್ಯಾಗ ನಮ್ಮ ಸ್ಮರಣೆ ಯಾವಾಗಲೂ ಕೂಡ ಇರಲಿ, ಹಾಗೆ ಸ್ಮರಣೆಗೆ ಯಾವಾಗಲೂ ಇರಲಿ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜಗದಂಬ ತಾಯಿ ತಮ್ಮೆಲ್ಲರಿಗೆ ಸನ್ಮಂಗಳಗಳನ್ನು ಉಂಟು ಮಾಡಲಿ ಹಾಗೆ ಅಂತ ಹೇಳ್ತಾ ಮಾತುಗಳಿಂದ ವಿರಮಿಸ್ತೇವೆ. ನಮಸ್ಕಾರ.